ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜ ಬಂದು ಸರ್ಜಾ. ನಮಸ್ಕಾರ ರೀ, ನಾವಿವತ್ತು ಹೊಂಟಿವಿ ಉಜ್ಜಯಿನಿ, ಬೆಂಗಳೂರು ಟು ಉಜ್ಜಯಿನಿ ಪಡ್ಕೊಂಡು ಓಡಾಡಿ ಬಂದಿವಿ ಯಶವಂತಪುರ ರೈಲ್ವೆ ಸ್ಟೇಷನ್. ಆಪಿವಿ ನೋಡ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ ಮುಗುಳಿ ಬಿಗಿಡ್ದು ಓಡಾಕತ್ತಿದ್ವಿ. ಯಾಕಂದ್ರೆ ನಾವು ರೂಮ್ ಬಿಟ್ಟಾಗ ಆಗಿದ್ದ ಟೈಮು 3:30, ನಮ್ಮ ಟ್ರೈನ್ ಇದ್ದಿದ್ದು 3:45. ರಾಜಾಜಿನಗರ್ಲಾಸಿ ಯಶವಂತಪುರಕ್ಕೆ ಹೋಗಕ್ಕೆ ಎಷ್ಟು ಬೇಕು ಹೇಳ್ರಿ? 15ರಿಂದ 20 ನಿಮಿಷ ಬೇಕು. ನಮ್ಮದು ಟೈಮ್ ಭಾಳ ಕೆಟ್ಟಬಿಟ್ಟಿತ್ತು ರೀ, ಹಂಗಾಗಿ ಲೇಟ್ ಆಗಿಬಿಟ್ಟಿತ್ತು. ಬಡ ಬಂದ್ವಿ. ಥ್ಯಾಂಕ್ ಯು ಫಾರ್ ನಾಗರಾಜ್ ಅಣ್ಣ ಆಟೋ ಅಣ್ಣ, ಜಲ್ದಿ ತಂದು 10 ನಿಮಿಷ ನಮ್ಮನ್ನು ಒಗದಾಗ್ಬಿಟ್ರಿ. ಹಂಗೆ ಬಡ ಇದ್ವಿ. ಇನ್ನೇನು 5 ನಿಮಿಷ ಇತ್ತು, ಬಂದು ಕುಂತ್ವಿ. ನಮ್ಮ ಅಣ್ಣರ ಪಟ್ಟಣ ಒಂದು 2-3 ಪೋಸ್ ಕೊಟ್ಟರು. ಸಪ್ತಸಾಗರದ ಆಚೆಯಲ್ಲಿ ಡೈಲಾಗ್ ಹಾಕಿದ್ರೆ ವಿಡಿಯೋನ ಹಾಕಿ ಹೊಂಟಿದ್ವಿ ನೋಡಿ. ಟ್ರೈನ್ ಗಿಮ್ಮನಂಗೆ ಸೌಕಾಸ್ ಗಡ್ ಅಂತ ಹೊಂಟಿತಿ. ಆಮೇಲೆ ಜೋರಾಗಿ ತೊಗೊಂತಿ. ಏನು ಮಾಡೋಕೆ ಗೊತ್ತಾಗಿಲ್ಲ, ಸುಮ್ಮ ಮಾತಾಡ್ಕೊಂಡು ಕುಂತೀವಿ. ಆ ಕಡೆ ಬಂತು ನೋಡ್ರಿ. ಔಟ್ ಆಫ್ ಸ್ಟೇಟ್ ಹೋಗೋಣ, ಏನು ವ್ಯೂ ಚೇಂಜ್ ಆಗಿದ್ದ, ಬೆಂಕಿ ವ್ಯೂ ಬರಕತ್ತವು. ವಿಡಿಯೋ ಮಾಡಿದ್ದೀವಿ, ಕೆಲವೊಂದು ವಿಡಿಯೋ ಕೊಟ್ಟಿವಿ. ಏನು ಮಾಡ್ಬೇಕು, ಸುಮ್ ಕುಂದ್ರದಾಗಲ್ಲ. ಟ್ರೈನೇ ಮಜಾ ಬರ್ತದ. 1 ರೌಂಡ್ ಹೋದಿವಿ ನೋಡ್ರಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಬಂದು ನೋಡ್ರಿ ಟಾಯ್ಲೆಟ್ಗಳು ಅಂತ ನಮ್ಮ ಕಣ್ಣಿಗೆ ಬಿದ್ರು. ದೊಡ್ಡ ಮಹಾನ್ ವ್ಯಕ್ತಿಗಳ ನೋಡ್ರಿ, ಒಂದು ಟೈಟಾಗಿ ಒಂದು ಬ್ಯಾಗ್ ಮಕೊಂಬಿಟ್ರ. ಆಮೇಲೆ ಹಿಂಗೆ ಹೋದ್ವಿ. ಟಾಯ್ಲೆಟ್ ಮೇಲೆ ಹೋಗ್ಬೇಕಂದ್ರೆ ಸಿಂಕ್ ಫುಲ್ ನೀರು ತುಂಬಿಟ್ಟಿತ್ತು. ಮತ್ತು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಏನಾರು ಒಂದು ಮಾಡ್ಬೇಕಲ್ಲ ಟ್ರೈನಿಗೆ ಬರೋಣ. ಹಂಗಾಗಿ 139 ಫೋನ್ ಹಾಕೇ ಬಿಟ್ವಿ. ಫೋನ್ ಹಚ್ತೀವಿ. PNR ನಂಬರ್ ಹೇಳೋಟ್ಟಿಗೆ 3 ತಾಸು ಆಯಿತು. ಒಗೆದ್ಬಿಟ್ವಿ ಬೇಡ ಅಂತೇಳಿ ಮುಂದಕ್ಕೆ ಹೋದ್ವಿ. ಕಿಚನ್ ಒಳಗೆ ಇದ್ವಿ. ಕಿಚನ್ ಊಟ ನೋಡಿದ್ವಿ. ಅವ್ರು ವಿಡಿಯೋ ಮಾಡಬೇಡ್ರಿ ಅಂತ ಹೇಳಿದ್ರು. ಹಂಗಾಗಿ ಸುಮ್ ಕೊಳಲೆ ಮಾಡ್ಕೊಂಬಂದ್ವಿ. ಕುಂತು PUBG ಆಡ್ಕೊಂಡು ನಾವು ಕೂಂತೀವಿ. PUBG ಆಡಿ ಬೇಸರ ಆಯಿತು. ಇನ್ನೇನು ಮಾಡಮ್ಮ ಅಂತೇಳಿ ಅಣ್ಣಂಗೆ ಇವಾಗ ಒಂದು ಸ್ವಲ್ಪ ಹೇಳಿದ್ನಿ. ಅಣ್ಣ ಯಾಕಂದ್ರೆ ಲವರ್ ಬಾಯ್ ಎದುರು ಕುಂತು ನಗ್ತಾ ನೋಡ್ರಿ. ಫುಲ್ ಫೋನೇ ಮಾತಾಡಿದ್ದೆ ನಿನ್ನೆ ನೈಟ್ ಲಾಸಿ. ಆಮೇಲೆ ಬೇಸರ ಆಯಿತು. ಸಂಜಿತನ ಆಯಿತು. ಒಂದು ಬಿಸ್ಕಟ್ ತೊಗೊಂಡಿವಿ, ಮಿಲ್ಕಿ ಮಿಲ್ಕ್. ಏನು ಚಂದಿತ್ತು ರೀ ಇದು ಬಿಸ್ಕಟ್. ಅಬ್ಬಾ ಮಸ್ತ್ ಇತ್ತು. ಇದನ್ನು ಯಾವಾಗಾರ ನೀವು ನೆಕ್ಸ್ಟ್ ಟೈಮ್ ಹೋದಾಗ ತಿಂದ್ರಿ ಭಾರಿ ಇರುತ್ತೆ. ಸಕ್ಕರೆ ಮತ್ತು ಗೊತ್ತಲ್ಲ, ಟೈಮ್ ಪಾಸ್. ಉತ್ತರ ಕರ್ನಾಟಕ ಮಂದಿದು ಲೂಡೋ ಆಡ್ಕೊಂಡು ಕೂತು ಬಿಡೋದು. ಪುಗ್ಸಟ್ಟೆ ರೊಕ್ಕ ಇಲ್ಲ ಏನಿಲ್ಲ. ಆಮೇಲೆ ನಾವು ಗೊತ್ತಲ್ಲ ಬಜೆಟ್ ಟ್ರಾವೆಲರ್ಸ್, ಅದಕ್ಕೆ ರೊಟ್ಟಿ ತೊಗೊಂಬಂದ್ಬಿಟ್ಟಿದ್ವಿ. ಒಂದು ಬಾಕ್ಸ್ 3-4 ರೊಟ್ಟಿ, ರೈಸ್ ಇಟ್ಕೊಂಡು ಮೊಸರು ಗಿಸರೆಲ್ಲ ತೊಗೊಂಡಿದ್ವಿ. ಮೊಸರೆಲ್ಲ ತೊಗೊಂಡು ಬಗಲಾಗಿದ್ದ ಕರ್ನಾಟಕದ ರೈತರು ಅವ್ರಿಗೂ 1-2 ರೊಟ್ಟಿ ಖಾರ ಮೊಸರೆಲ್ಲ ಕೊಟ್ವಿ. ಅವರು ಫುಲ್ ಖುಷಿ ಆಗ್ಬಿಟ್ರು ತಿಂದು ಖಾರ. ಆಮೇಲೆ ನಾವು ಊಟ ಮಾಡಿದ್ವಿ. ಊಟ ಮಾಡಿ ಸ್ವಲ್ಪ ಹೊರಗೆ ಬಂದು ಬಾಗಿಲು ಬಂದು ನೋಡಿದ್ರೆ ಒಂದು ಟ್ರೈನ್ ಪಾಸ್ ಐತೆ. ಇದರಿಂದ ಮಜಾ ಬರ್ತಂದ್ರೆ ಭಜೆ ಏನು ಬರೋಲ್ಲ, ಯಾಕಂದ್ರೆ ಫುಲ್ ಸ್ಲೋ ಹೊಂಟಿತ್ತು. ಆಮೇಲೆ ಬೇಸರ ಆಯ್ತು. ಒಳಗೆ ಬಂದ್ವಿ, ಕೌದಿ ಹೊಚ್ಕೊಂಡು ಎಲ್ಲರಿಗೆ ಬಾ ಹೇಳಿ ಮಾಕೊಂಬಿಟ್ಟಿವಿ. ನಿಮಗೂ ಕೂಡ ಬಾ ಹೇಳ್ತೀವಿ. ಗುಡ್ ನೈಟ್. ನಾಳೆ ಮುಂಜಾನೆ ಸಿಗಮ್ಮ. ಫಾಲೋ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋ ನೋಡಿರಿ.